ಕ್ರಿಸ್ಪಿ ಸೌಂಡ್ ಕೇಳಿತಲ್ಲ ನಿಮಗೆ? ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಸ್ನ್ಯಾಕ್ ಮಾಡ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಈಗ ನೋಡು ಹೇಗೆ ಮಾಡೋದು ಅಂತ. ಒಂದು ಪಾತ್ರೆಯಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಅಥವಾ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಇದ್ದರೆ, ಇಲ್ಲಾಂದರೆ ನೀವು ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿ ಹಾಕ್ಕೊಳ್ಬೋದು. ಮತ್ತು ಈ ಒರಗ್ಯಾನೋ ಇರ್ತದಲ್ಲ, ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಓಕೆ. ಮತ್ತು ಬಿಳಿ ಎಳ್ಳು, ಇದು ಅಷ್ಟೇ ಆಪ್ಷನಲ್. ಇದೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಇರ್ತದೆ ಅಂತ ಅಷ್ಟೆ. ಇನ್ನು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಅಂದರೆ ಇದು ಬೇವು ಸೊಪ್ಪು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನೀವು ಬೇವು ಸೊಪ್ಪನ್ನು ಹಾಕ್ಕೋಬೋದು ಈ ಸ್ಟೇಜಲ್ಲಿ. ಇದು ಒಳ್ಳೆ ಕುದೀತಾ ಇರ್ತದಲ್ಲ, ಆಗ ಇದಕ್ಕೆ ಮೀಡಿಯಮ್ ರವೆ ಹಾಕಬೇಕಂದ್ರೆ ಈ ಸಜ್ಜಿಗೆ ಉಪ್ಪಿಟ್ಟು ಮಾಡ್ತೇವಲ್ಲ ಆ ರವೆನೇ 1.5 ಲೋಟ, ಒಂದು 1.5 ಕಪ್ ನೀರು ತಗೊಂಡ ಕಪ್ಪಲ್ಲೇ 3 ಅಳತೆ ನೀರಾದರೆ 1.5 ಕಪ್ಪು ರವೆ. ಈಗ ಇದು ಲಂಪ್ ಫ್ರೀಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಮಿಕ್ಸ್ ಆಗ್ತದೆ ನೋಡಿ. ಇದು ಬೇಗ ನೀವು ಮಿಕ್ಸ್ ಮಾಡಬೇಕು, ಗಂಟಿಲ್ಲದ ಹಾಗೆ. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ ಒಂದು 2 ನಿಮಿಷ. ಮತ್ತು ಅದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಟು, ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಸೇರಿಸು. ಅದೇನೆಂದರೆ ಒಂದು ದೊಡ್ಡ ಸೈಜ್ ಬಟಾಟೆ ಮತ್ತು ಚೀಸ್ ಉಂಟಲ್ಲ, 2 ಕ್ಯೂಬ್ ಅಷ್ಟು ಚೀಸ್ ನಾನು ತುರ್ದ್ಕೊಂಡು ಹಾಕಿದ್ದೇನೆ, ಪ್ರಾಸೆಸ್ಡ್ ಚೀಸ್. ಬೇಕಾದರೆ ಇದ್ದರೆ ಹಾಕಿ, ಇಲ್ಲಾಂದರೆ ಇಟ್ಸ್ ಓಕೆ. ಇದು ಚೀಸಿ ಪೊಟ್ಯಾಟೊ ಬೈಟ್ಸ್ ಆಗಿರೋದ್ರಿಂದ ನಾನು ಚೀಸ್ ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡಬೇಕು. ಇದು ನೋಡಿ, ಹೀಗೆ ಒಂದು ಹಿಟ್ಟು, ಈ ಚಪಾತಿ ಹಿಟ್ಟು ಹೇಗೆಲ್ಲ ಆ ಥರ ಇದು ಆಗ್ತದೆ. ಇದನ್ನೇನು ಇಡೋದು ಬೇಡ, ಇಮ್ಮಿಡಿಯೇಟ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ರೌಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡೇ ಮಾಡ್ತಾಯಿದ್ದೇನೆ, ಬಟ್ ಕೆಲವು ಶೇಪ್ಸ್ ನಾನು ತೋರಿಸ್ತೇನೆ ನೋಡಿ. ಹೀಗೆ ಸಿಲಿಂಡ್ರಿಕಲ್ ಶೇಪ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ರೆಗ್ಯುಲರ್ ಬೈಟ್ ಶೇಪ್ ಮಾಡ್ಕೊಳ್ಬೋದು. ನಾನು ರೌಂಡ್ ಮಾಡಿದ್ದೇನೆ ಅಷ್ಟೇ. ಇದನ್ನು ಮೀಡಿಯಮ್ ಹಾಟ್ ಆಯಿಲಲ್ಲಿ ಕರಿಬೇಕು, ಬ್ರೌನ್ ಆಗಬೇಕಿದು. ಫಸ್ಟ್ ಹಾಕಿ ಒಂದು 2-3 ನಿಮಿಷ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಇದು ಅಂಟ್ಕೊಳ್ಬೋದು ಸೌಟಿಗೆ. ಸ್ವಲ್ಪ ಒಂದು 2-3 ನಿಮಿಷ ಬಿಟ್ಟು ಮತ್ತೆ ನೀವು ಸೌಟಿಂದ ತಿರುಗಿಸ್ತಾ ಕಾಯಿಸಿದರೆ ಇದು ಗೋಲ್ಡನ್ ಕಲರ್ ಬರ್ತದೆ ನೋಡಿ. ಆಗ ನೀವು ಇದನ್ನು ರಿಮೂವ್ ಮಾಡ್ಬೋದು. ಮತ್ತು ಹೈ ಫ್ಲೇಮಲ್ಲಿ ಬೇಯಿಸ್ಲಿಕ್ಕಿಲ್ಲ, ಕಾಯಿಸಲಿಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಹೊರಗಿಂದ ಬೇಗ ಬ್ರೌನ್ ಆಗ್ತದೆ, ಆದರೆ ಒಳಗೆ ಉಂಟಲ್ಲ ಹಿಟ್ಟು ಒಂಥರ ಇರ್ತದೆ, ಅಂದರೆ ಅಂಟು ಹಾಗೆ. ಈಗ ನೋಡಿ ಒಳ್ಳೆ ಕಲರ್ ಬಂದಿದೆ ಇದು ಅಷ್ಟೇ. ಇದನ್ನು ತೆಗಿತಾ ಇರೋದು ನಿಮ್ಗೆ ಇಷ್ಟದ ಸಾಸಲ್ಲಿ ಇದನ್ನು ಸರ್ವ್ ಮಾಡ್ತಾ ಇರೋದು ಅಥವಾ ನೀವೇ ತಿಂತಾ ಇರೋದು ಅಷ್ಟೇ. ತುಂಬ ಟೇಸ್ಟಿಯಾಗಿರ್ತದೆ. ಸಿಂಪಲ್ಲಾಗಿ ನೀವು ಮಾಡ್ಬೋದು ಈ ಸ್ನ್ಯಾಕ್ಸ್. ಈವ್ನಿಂಗ್ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ಮನೆಯವ್ರಿಗೆಲ್ಲ. ಟ್ರೈ ಮಾಡಿ ಮನೆಯಲ್ಲಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಇದು ಇವತ್ತಿನ ವೀಡಿಯೋ. ತುಂಬ ಕ್ರಿಸ್ಪಿಯಾಗಿ ಆಗ್ತದೆ ಮತ್ತು ಕಮ್ಮಿ ಟೈಮಲ್ಲಿ ಆಗ್ತದೆ ಮತ್ತು ತುಂಬಾ ಆಗ್ತದೆ. ಈ ಕ್ವಾಂಟಿಟಿಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಅದಕ್ಕಿಂತ ಡಬ್ಬಲ್ಲೇ ಆಗ್ತದೆ ಇದು. ಸೊ ಟ್ರೈ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.